ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ಮೀನ ರಾಶಿಯವರ ಪ್ರಮುಖ ಗುಣಲಕ್ಷಣಗಳನ್ನು ತಿಳಿಯುತ್ತಾ ಹೋಗೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಮೀನ ರಾಶಿಯವರು ದಯೆ, ಸಹಾನುಭೂತಿ, ಸೃಜನಶೀಲತೆ ಮತ್ತು ಅತಿಯಾದ ಭಾವನಾತ್ಮಕತೆಗೆ ಹೆಸರುವಾಸಿಯಾಗಿದ್ದಾರೆ. ಇವರು ಜಲತತ್ವದ ಈ ರಾಶಿಯವರು ಕನಸುಗಾರರು, ದಾರ್ಶನಿಕರು ಮತ್ತು ಮಾನವೀಯ ಗುಣಗಳನ್ನು ಉಳ್ಳವರು. ಇವರು ಸ್ನೇಹಶೀಲರು, ನಿಸ್ವಾರ್ಥಿಗಳು. ಅಷ್ಟೇ ಅಲ್ಲದೆ ಮೀನ ರಾಶಿಯವರು ಕಲೆ ಮತ್ತು ಸಂಗೀತದಲ್ಲಿ ಆಸಕ್ತಿಯನ್ನು ಹೊಂದಿರುವ ವ್ಯಕ್ತಿಗಳು. ಹಾಗಾದರೆ ಮತ್ತಷ್ಟು ಸವಿಸ್ತಾರವಾಗಿ ಮೀನ ರಾಶಿಯವರ ಪ್ರಮುಖ ಗುಣಲಕ್ಷಣಗಳನ್ನು ತಿಳಿಯುತ್ತಾ ಹೋಗೋಣ. ಸ್ವಭಾವತಃ ಶಾಂತಿಯುತವಾಗಿರುವ ಮೀನ ರಾಶಿಯವರು ಭಾವನಾತ್ಮಕ ಮತ್ತು ಸಹಾನುಭೂತಿಯಲ್ಲಿ ಅತ್ಯಂತ ಶ್ರದ್ಧೆಯಿಂದ ಇರುತ್ತಾರೆ. ಹೌದು, ಇವರು ತುಂಬ ಸೂಕ್ಷ್ಮ ಮನಸ್ಸಿನವರು ಮತ್ತು ಇವರು ನೋವು ನಲಿವುಗಳನ್ನು ಬೇಗನೆ ಅರ್ಥ ಮಾಡಿಕೊಳ್ಳುತ್ತಾರೆ. ಮೀನ ರಾಶಿಯವರು ಸೃಜನಶೀಲತೆ ಮತ್ತು ಕಲ್ಪನಾ ಲೋಕದಲ್ಲಿ ಆಳವಾಗಿ ದೃಷ್ಟಿಕೋನವನ್ನು ಇಟ್ಟಿರುತ್ತಾರೆ. ಇವರು ಅತ್ಯುತ್ತಮ ಕಲ್ಪನಾ ಶಕ್ತಿಯನ್ನು ಹೊಂದಿರುತ್ತಾರೆ. ಅಷ್ಟೇ ಅಲ್ಲದೆ ಮೀನ ರಾಶಿಯವರು ಕಲೆ, ನಟನೆ, ಬರವಣಿಗೆಯಂತಹ ಸೃಜನಶೀಲ ಕ್ಷೇತ್ರಗಳಲ್ಲಿ ಸಹ ಅತ್ಯಂತ ಪರಿಶ್ರಮದಿಂದ ಯಶಸ್ಸನ್ನು ಸಾಧಿಸುತ್ತಾರೆ ಮೀನರಾಶಿಯವರು. ಅಷ್ಟೇ ಅಲ್ಲದೆ ಪ್ರಾಮಾಣಿಕತೆ ಮತ್ತು ನಿಷ್ಠೆ. ಹೌದು ವೀಕ್ಷಕರೇ, ಮೀನ ರಾಶಿಯವರು ವಿಶೇಷವಾಗಿ ಪುರುಷರು ನಂಬಿಕಸ್ಥರು ಮತ್ತು ಸಂಬಂಧಗಳಲ್ಲಿ ಪ್ರಾಮಾಣಿಕತೆಯನ್ನು ಎತ್ತಿ ಹಿಡಿಯುವರು ಮೀನರಾಶಿಯವರೇ ಆಗಿರುತ್ತಾರೆ. ಮೀನರಾಶಿಯವರಲ್ಲಿ ಆಧ್ಯಾತ್ಮಿಕತೆ. ಹೌದು ವೀಕ್ಷಕರೇ, ಇವರು ಜ್ಞಾನ ಮತ್ತು ಅತೀಂದ್ರಿಯ ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾರೆ. ಅಂತಃಪ್ರಜ್ಞೆ ಇವರಲ್ಲಿ ಬಲವಾಗಿಯೇ ಇರುತ್ತದೆ. ಉದಾರತೆಯ ಗುಣ. ಹೌದು ವೀಕ್ಷಕರೇ, ಮೀನ ರಾಶಿಯವರು ಇತರರಿಗೆ ಸಹಾಯ ಮಾಡುವ ಗುಣವನ್ನು ಹೊಂದಿರುತ್ತಾರೆ. ಅಷ್ಟೇ ಅಲ್ಲದೆ ಸ್ವಾರ್ಥವಿಲ್ಲದೆ ಜನರನ್ನು ಪ್ರೀತಿಸುತ್ತಾರೆ ಮೀನರಾಶಿಯವರು. ಇಷ್ಟೆಲ್ಲ ಸಕಾರಾತ್ಮಕ ಗುಣಗಳನ್ನು ಹೊಂದಿರುವ ಇವರು ಕೆಲವೊಮ್ಮೆ ದುರ್ಬಲತೆಗೆ ಒಳಗಾಗುತ್ತಾರೆ. ಉದಾಹರಣೆಗೆ ಅತಿಯಾದ ಭಾವನಾತ್ಮಕತೆಯಿಂದ ಬೇಗನೆ ನೊಂದಿಕೊಳ್ಳುವಂತಹ ವ್ಯಕ್ತಿತ್ವದವರಾಗಿರ್ತಾರೆ ಮೀನರಾಶಿಯವರು. ಅಷ್ಟೇ ಅಲ್ಲದೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲಕ್ಕೆ ಈಡಾಗುತ್ತಾರೆ ಮೀನರಾಶಿಯವರು ಮತ್ತು ಕೆಲವೊಮ್ಮೆ ರಿಯಾಲಿಟಿಯಿಂದ ದೂರ ಓಡುತ್ತಾರೆ. ಕೆಲಸ ಮತ್ತು ವೃತ್ತಿ. ಹೌದು ವೀಕ್ಷಕರೇ, ಮೀನ ರಾಶಿಯವರು ಸಾಮಾನ್ಯವಾಗಿ ಸಂಶೋಧಕರು, ವೈದ್ಯರು, ಶಿಕ್ಷಕರು, ಸಂಗೀತಗಾರರು, ಚಿತ್ರಕಾರರು ಮತ್ತು ದತ್ತಿ ಸಂಸ್ಥೆಗಳಲ್ಲಿ ಕೆಲಸ ಮಾಡಲು ಇಷ್ಟಪಡುತ್ತಾರೆ ಮೀನರಾಶಿಯವರು. ಹೊಂದಾಣಿಕೆಯಾಗುವ ರಾಶಿಗಳು. ಮೀನ ರಾಶಿಯವರ ಜೊತೆ ಹೊಂದಾಣಿಕೆಯಾಗುವ ರಾಶಿಗಳನ್ನು ನೋಡುವುದಾದರೆ ವೃಷಿಕ ರಾಶಿ ಮತ್ತು ಕಟಕ ರಾಶಿಗಳು ಮೀನ ರಾಶಿಯವರಿಗೆ ಅತ್ಯುತ್ತಮ ಜೋಡಿಗಳಾಗಿರುತ್ತಾರೆ. ಏಕೆಂದರೆ ಈ ಮೂರು ಜಲತತ್ವದ ರಾಶಿಗಳಾಗಿರುತ್ತವೆ. ಈ ಮೂರು ರಾಶಿಗಳು ಅಂದರೆ ಮೀನ ರಾಶಿಯವರು, ವೃಶ್ಚಿಕ ರಾಶಿಯವರು ಹಾಗೂ ಕಟಕ ರಾಶಿಯವರು ಜಲತತ್ವವನ್ನು ಹೊಂದಿರುವುದರಿಂದ ಸುಲಭವಾಗಿ ಹೊಂದಿಕೊಳ್ಳುವ ಜೋಡಿಗಳಾಗಬಹುದು. ಮೀನ ರಾಶಿಯವರು ತಮ್ಮ ಕಾಲ್ಪನಿಕತೆಯನ್ನು ಮತ್ತು ಕಲ್ಪನಾ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿಕೊಂಡರೆ ಜೀವನದಲ್ಲಿ ಅದ್ಭುತ ಸಾಧನೆಯನ್ನು ಮಾಡಬಹುದು. ಮೀನ ರಾಶಿಯವರು ನೋಡಿದರಲ್ಲ ವೀಕ್ಷಕರೇ, ಇದಾಗಿತ್ತು ಮೀನ ರಾಶಿಯವರ ಕುರಿತು ಮಾಹಿತಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರಲ್ಲಿ ಯಾರು ಮೀನರಾಶಿಯವರಾಗಿರುತ್ತಾರೋ ಅಂತಹ ವ್ಯಕ್ತಿಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಶ್ರೀ ಚಕ್ರೇಶ್ವರಿ ಜ್ಯೋತಿಷ್ಯ ಪೀಠಂ. ನಿಮ್ಮ ಸಮಸ್ಯೆ ಏನೇ ಇರಲಿ ಚಿಂತಿಸಬೇಡಿ, ಈಗಲೇ ಕರೆ ಮಾಡಿ ಪರಿಹಾರವನ್ನ ಪಡೆದುಕೊಳ್ಳಿ. ಪ್ರೇಮ ವೈಫಲ್ಯ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಇಷ್ಟಪಟ್ಟವರ ಜೊತೆ ಮದುವೆ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ನಿಮ್ಮ ಜೀವನದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ನಮ್ಮಲ್ಲಿ 2 ದಿನದಲ್ಲಿ ಗುಪ್ತ ರೀತಿಯಲ್ಲಿ ಪರಿಹಾರ ಶತಸಿದ್ಧ. ಪಂಡಿತ್ ಕಾಳಿದಾಸ ಗುರುಜಿ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ 8722221062.